ಅದರಲ್ಲೂ ಒಬ್ಬ ಸಹಕಾರ ಸಚಿವ ಕೆ ರಾಜನ್ ಅಂತ ಸೀನಿಯರ್. ಈಗ ಅದಕ್ಕೂ ಏನು ಹೇಳಿದ್ರು ಅವರಿಲ್ಲ, ನಾವು ಉಸ್ತುವಾರಿ ಸೋತಿರ್ಬಹುದು, ಅದು ಬೇಕಾದ್ರೆ ರಿಸೈನ್ ಮಾಡ್ತಾನೆ ಉಸ್ತುವಾರಿ ಅನ್ನೋ ಮಾತಾಡ್ತಾ ಇದ್ದಾರೆ. ಇವೆಲ್ಲ ಉದ್ದಟತನದ ಮಾತುಗಳು, ಇವೆಲ್ಲ ಸೋತಿದ ಕಾರಣ ಹುಡುಕ್ಬೇಕಾಗ್ಯದ, ನೋಡ್ಬೇಕಾಗಿದೆ ಅಂದ್ರೆ ಅವರು ಏನೋ ಸಿಟ್ಟಿನ ಬರೆದ್ರೆ ಮತ್ತೆ ಮಾತಾಡಿರ್ಬೋದು. ಆದ್ರೆ ಅದನ್ನು ದೊಡ್ಡ ಇಶ್ಯೂ ಮಾಡಿಕೊಂಡು ನಾ ರಾಜೀನಾಮೆ ಕೊಡೋದು ಸಾರಿದ್ದೀನಂತೆ ದೊಡ್ಡ ಸ್ಥಾನದ ಮಾತುಗಳು ಮಾತಾಡೋಕ್ಕಿಂತಲೂ ಅದರ ಜೊತೆಗೆ DCM ಮತ್ತೆ ಎಬ್ಬಿಸೋದು ಅನಗತ್ಯ ಸಮಸ್ಯೆಗಳನ್ನ. ಮತ್ತು DK ಅವರು ಈಗಾಗಲೇ ಪಾಪ ತಮ್ಮನ್ನು ಸೋಲಿಸ್ಕೊಂಡು ಸೋತು ಅವ್ರು ಹೋಗಿದ್ರಿಂದಾಗಿ ಏನೋ ಒಂದು ದುಃಖದಲ್ಲಿದ್ದಾರೆ. ಮತ್ತು ಈಗ ಮೋಸ್ಟ್ ಪ್ರಾಬಬ್ಲಿ ಅವ್ರು ಇದ್ರ ಪೋಸ್ಟ್ಗೆ ಏನೋ ನಮ್ಮ ವಿಶೇಷವಾಗಿ ಮುಖ್ಯಮಂತ್ರಿ ಪೋಸ್ಟ್ಗೆ ಪ್ರಯತ್ನ ಮಾಡಲಿಕ್ಕಿಲ್ಲ. ಬಟ್ ಮನಸ್ಸಿನ ಆಸೆ ಇರೋದು ಯಾರಿಗಿಲ್ಲ. ಈಗ ನಮ್ಮ ಇವ್ರು KN ರಾಜನ್ ಮುಖ್ಯಮಂತ್ರಿ ಮಾಡೋದು ಅಲ್ಲಿಂತಾರೆ ನಾವು, ಅವರಲ್ಲೂ ಐತೆ ಆಸೆ, ನನ್ನಲ್ಲೂ ಅದ. ಆದರೆ ಪರಿಸ್ಥಿತಿಗಳು ಅಲ್ಲಿ ಸಿಚುವೇಶನ್ ಜೊತೆಗೆ ಇಲ್ಲಿ ಪ್ರಜಾಪ್ರಭುತ್ವ ಅನೇಕ ಕಾರಣಗಳಾಗ್ತಾವೆ. ಎಲ್ಲ ನೆಲೆಯಲ್ಲಿ ಈಗ ನಮ್ಮ KN ರಾಜನ್ ಅವರು ಈ 3 ಡಿಸೆಂಬರ್ ಮಾಡ್ಬೇಕಂತ ಒತ್ತಾಯ ಶುರು ಮಾಡಿದ್ದಾರೆ. ಇದನ್ನ ಮತ್ತೆ ಜಗಳ ಶುರು ಆಗ್ತದೆ. ಇದನ್ನ ಒಂದು ದೊಡ್ಡ ಇಶ್ಯೂ ಮಾಡ್ತಾರೆ ಅವರು. ನೀವು ಗ್ಯಾರಂಟಿಗಳನ್ನ ಜನಕ್ಕೆ ಕೊಡೋದನ್ನ ಜನಕ್ಕೆ ಮರೆಸಿಬಿಡ್ತಾರೆ. ಮೊದಲು ಇದರಲ್ಲೇ ಯಾರು ನಿಮ್ಗೆ ಎದುರಾಳಿಗಳು ಯಾರು? BJPಗರು. ಅವ್ರ ಬಾಯಿ ಅವ್ರ ಧ್ವನಿ ಯಾವ ರೀತಿ ಇರ್ತವ್ರಿ? ಅವ್ರು ನಿರಂತರವಾಗಿ ವಿರೋಧ ಪಕ್ಷದ ಕೆಲಸ ಮಾಡ್ಕೊಂಡು ಬಂದವರು. ಅವರು ನೀವು ಒಂದು ಮಾತಾಡಿದ್ರು 4 ಮಾತಾಡ್ತಾರೆ. ಈಗ ನೋಡಿದ್ರೆ ಇದು ನಮ್ಮ ಸತೀಶ್ ಅವರು ಈ ಒಂದು ಹಿಂದುತ್ವದ ಬಗ್ಗೆ, ಹಿಂದೂ ಶಬ್ದದ ಬಗ್ಗೆ ಮಾತಾಡಿದರು. ನಿಮಗೂ ಗೊತ್ತದ, ಹಿಂದೂ ಶಬ್ದದ ಬಗ್ಗೆ ಮಾತಾಡಿ ಇದು ಅಂಥದ್ದೆಲ್ಲಪ್ಪ ಅಶ್ಲೀಲ ಅರ್ಥ ಏನೋ ಮಾತಾಡಿದ್ರು ಪಾಪ ಅವರು ಒಂದು ಯಾವುದೋ ಒಂದು ಆಧಾರದ ಮೇಲೆ. ಅದು ಯಾವ ಪ್ರಮಾಣದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಯಿತು. ಆ ಸಂದರ್ಭ ಪಾಪ ನಮ್ಮ ಸತೀಶ್ ಅವರ ಮಾತನ್ನ ಮರ್ತ್ಬಿಟ್ಟಂಗೆ ಮಾಡಿಬಿಟ್ರು. ಅಷ್ಟು ತೀವ್ರವಾದ ದಾಳಿ ಮಾಡಿದರು ಈ ಒಂದು RSS ಅವರು ಅಥವಾ ಈ ಒಂದು ನಮ್ಮ BJP ಜನ. ಇಂಥ ಹೇಳಿದಾಗ ಮತ್ತು ನೀವಾಗಿಲ್ಲ ನಿಮ್ಮಲ್ಲಿ ಜಗಳ ಐತಿ, ನಾವು ಜಗಳ ಹೊರದೀವಿ, ನಮ್ಮ DCM ಪೋಸ್ಟ್ ಬೇಕಾದ್ರೆ ದೊಡ್ಡ ಮಾಡ್ತಾರೆ. ಈಗಾಗಲೇ ಗ್ಯಾರಂಟಿಗಳ ಸಲುವಾಗಿದ್ದು ನಿಮ್ಗೆ ಗೊತ್ತದೆ, ಲಾಸ್ ಮಾಡಿರಿ, ನಮ್ಮದು ಖಜಾನೆ ಹಾಳು ಮಾಡಿದ್ರು, ಹಾಗೆ ಇವು ನಿರಂತರ ಮಾತಾಡ್ತಾರೆ. ಅದು ಪ್ರಭಾವ ಆಗ್ಯದ. ಮತ್ತು ಈಗ ಈ ನಿಮ್ಮ ಸೀಟುಗಳು ಕಡಿಮೆ ಹೋಗುದು, ಅದು ಪ್ರಭಾವನ. ಮೋದಿ ಅವರು ಎಷ್ಟು ಪ್ರಭಾವಿನೋ ಅಷ್ಟ ಪ್ರಭಾವಿ ಅವರ ಈ ಜನ ಎಲ್ಲ ಮಾತಿನಲ್ಲಿ ಮಲ್ಲರು ಅವ್ರು BJPಗರು. ಅವ್ರನ್ನ ಮಾತಿನ ಹೇಳಿದ್ರೆ ಯಾರಿಗೂ ಸಾಧ್ಯ ಇಲ್ಲ. ಆ ಪ್ರಮಾಣದಲ್ಲಿ ಇದ್ದಾರೆ. ಯಾಕೆ ವಿರೋಧ ಮಾಡೋದು ಬಂದವ್ರು ನಿರಂತರವಾಗಿ ವಿರೋಧ ಮಾಡೋದು, ತಾವು ಒಳ್ಳೇದು ಮಾಡಿದ್ರು ಅಂತ ಹೇಳೋದು. ಏನು ಮಾಡಿದ್ರು 10 ವರ್ಷ ಆಗ ಮಾಡ್ತಾರೆ, ಚರ್ಚೆ ಮತ್ತೆ ಮಾಡೋಣ ಅದು. ಬಟ್ ವಿರೋಧ ಪಕ್ಷದಲ್ಲಿ ಅವರ ಸ್ಟ್ರಾಂಗ್ ಕಾಂಗ್ರೆಸ್ಸಿಗರಲ್ಲ. ಕಾಂಗ್ರೆಸ್ ಅಷ್ಟು ವಿರೋಧ ಮಾಡೋಕ್ಕೂ ಸಾಧ್ಯ ಇಲ್ಲ. ಯಾಕೆ ಇದೇ ಸಿದ್ದರಾಮಯ್ಯನವರು DK ಅವರು ವಿರೋಧ ಇದ್ದಾಗ BJP ಅವ್ರದ್ದು ಎಷ್ಟೊಂದು ಬಾಯ್ ಮಾಡಿದ್ರು, ಕೊನೆಗೇನೋ ಅದು ಮಾಡಿದ್ರು, ಪಾರ್ಟಿ ಬಂದಿದ್ರು, ಹಾಗೆ ಹೀಗೆ ಅದು ಕೇಸ್ ನಡೆದು ಏನಾಗ್ತದೆ ಗೊತ್ತಿಲ್ಲ. ಹೀಗಾಗಿ ಮಾತಿನಲ್ಲಿ ಅವ್ರನ್ನ ಬೇರಿಸೋರು ಯಾರಿಲ್ಲ, ಭಾಳ ಬುದ್ಧಿವಂತರಿದ್ದಾರೆ. ಅದಕ್ಕೆ ಇವತ್ತು ಈ DCM ಚರ್ಚೆ ಮಾಡಿ ಮತ್ತು ಅವ್ರ ಬಾಯಿಗೆ ತೋರಿ ಇದು ಮಾತಾಡ ನಮ್ಮ ಬದ್ದಲ್ಲ ಅಂತ ಹೇಳೋದು, ಇದು ಯಾವ ಒಂದು ಬುದ್ಧಿವಂತಿಕೆ ಅಂತ. ಮತ್ತು ಇವರು ಸತೀಶ್ ಅವರು ಸದ್ಯ ಅವಶ್ಯಕತೆ ಇಲ್ಲ, ಗೆದ್ದಾರೆ ಅವರು, ಆಯ್ತಪ್ಪ ಬಿಡಬೇಕು. ಇಲ್ಲಿ ವೈಯಕ್ತಿಕ ಅವರ ಏನೂ ಇರ್ಬೋದು. ಇವತ್ತು ನಮ್ಮ ಲಕ್ಷ್ಮಣ ಸವದಿ ಅವರಿಗಾಯ್ತು, ಅವ್ರ ಫ್ಯಾಮಿಲಿಗಾಯ್ತು ಇರ್ಬೋದು, ಇಲ್ಲಂತಲ್ಲ, ಎಲ್ಲರೂ ಕುಟುಂಬದಲ್ಲಿ ಇದ್ದೇ ಇರ್ತಾವ. ಅದನ್ನ ದೊಡ್ಡ ಇಶ್ಯೂ ಮಾಡಿ ಕಾಂಗ್ರೆಸ್ ಪೆಟ್ಟು ಕೊಡುವಂಥ ಕೆಲಸವನ್ನು ಯಾರೂ ಮಾಡಬಾರ್ದಾಗಿದೆ ಇವತ್ತು. ಯಾಕಂದ್ರೆ ಕಾಂಗ್ರೆಸ್ ಇವತ್ತು ಮತ್ತೆ ಮರಳಿ ತನ್ನ ಏನಪ್ಪ ಪ್ಯಾರಡೈಸ್ ಲಾಸ್ಟ್ ಆಗಿತ್ತು ಅದರದ್ದು. ಇವತ್ತು ಪ್ಯಾರಡೈಸ್ ಏನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ನಾಯಕತ್ವದಲ್ಲಿ. ಇದು ಸಿದ್ದರಾಮಯ್ಯರು ಒಳ್ಳೆ ಬುದ್ಧಿವಂತರಿದ್ದಾರೆ ಮತ್ತು ಅನುಭವಿಗಳಿದ್ದಾರೆ. ಈ ನೆಲೆಯಲ್ಲಿ ನಾವು ವಿಚಾರ ಮಾಡಬೇಕು. ವಿನಃ DCM ಅಥವಾ CM ಪೋಸ್ಟಿಗಾಗಿ ಅದಕ್ಕೆ ಮಾತಾಡಬಾರ್ದು. ನಾನು ಜೋಡಿ ಇನ್ನಷ್ಟು ಹವಾ ನೀವು ಹಾಗಂದ್ಕೂಳೆ DKC ಕಡೆ ಅವ್ರು ಹೇಳ್ತಾರೆ, ಇಲ್ಲ ಈ ಸಲ ಬದಲು ಮಾಡೋದಿಲ್ಲ, ಅದು ನಾವಲ್ಲ, ನಾವು ಈ ಸಲ ಖರ್ಗೆ ಅವ್ರನ್ನ ಮಾಡ್ತೀವಿ ಅಂತೇಳಿ. ಖರ್ಗೆ ಅವ್ರನ್ನ CM ಮಾಡ್ತೀವಿ ಕರ್ನಾಟಕದ, ಅವ್ರು ಶುರು ಮಾಡಿದಾರೆ. ಇದು ಎಲ್ಲಿ ಬಂದು ಹತ್ತಿದ್ರೆ ಹಿಂಗೆ ಮಾಡಿದರೆ ಅದಕ್ಕೆ ಇವ್ರು ಹೇಳ್ತಾ ಇದ್ರು, ಇಲ್ಲ ಡಿಮೋಷನ್ ಯಾಕೈತಿ. ಈಗ ರಾಷ್ಟ್ರ ಮಟ್ಟದ ಅಧ್ಯಕ್ಷರು ಅವ್ರನ್ನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮಾಡೋದು ಸರಿನಾ ಅಂತ ಇವ್ರು ಕೇಳ್ತಾ ಇದ್ದಾರೆ. ಇವೆಲ್ಲ ಅವಶ್ಯ ಅದಾವ. ಇದನ್ನ ದೊಡ್ಡ ಮಾಡ್ತಾರೆ BJPಗರು, ದೊಡ್ಡ ಮಾಡಿ ಟೀಕೆ ಮಾಡ್ತಾರೆ, ಮತ್ತು ಹವಾ ಮಾಡ್ತಾರೆ. ಮಾಧ್ಯಮದಲ್ಲೇ ನೀವು ಕೊಡುತ್ತಿರೋದು ಗ್ಯಾರಂಟಿಗಳ ಬಗ್ಗೆ ಪ್ರಚಾರ ಆಗೋದ್ರಲ್ಲಿ ಇದೇ ಪ್ರಚಾರ ಹೆಚ್ಚಾಗ್ತದೆ. ಆ ಜನ ಮಾನತಿ ಸಲ ಕಡಿಮೆ ಮಾಡಿದಾರೆ. ನಿಮಗೆ 15 ಗೆಲ್ಲೋ ಸಾಧ್ಯತೆಗಳಿತ್ತು, 9 ನಿಲ್ಲಿಸಿದಾರೆ. ನೀವು ಆ್ಯಕ್ಚುಲಿ 15 ಗೆಲ್ತಿದ್ರಿ. ಈ ಒಂದು ಇಂಥ ಎಡಬಿಡಂಗಿ ಸ್ಟೇಟ್ಮೆಂಟ್ಗಳು ಕೊಡೋದ್ರಿಂದಾಗಿ ಇವತ್ತು ಕಾಂಗ್ರೆಸ್ ಹಿಂಬಡ್ತಿ ಬಡ್ಲಿಕ್ಕೆ ಹತ್ತದ. ಇರ್ಬೋದು 44% 45% ಹೋಟ್ ಬಂದಿರ್ಬೋದು. ಅದು ಹೋಟ್ ಬಂದರೆ ಅದೆಲ್ಲ ಹೋಟ್ ಬಂದ ಪ್ರಮಾಣದಲ್ಲೇ ಕನ್ವರ್ಟ್ ಆಗಿಲ್ಲ. ಮತ್ತು ಹಿಂದಿನಕ್ಕಿಂತ ಅಂತರ ಕಡಿಮೆ ಅದು ಗೆಲ್ಲುವುದು. ಮತ್ತು 9 ಆರಿಸಿ ಬಂದಾರೆ, 1 ಇದ್ದಾರೆ, 9 ಬಂದಾರೆ. ಅದು ಸತ್ಯನ. ಅದು ಇನ್ನೂ ಏನಿರೋದು ಒಂದು 6 ಬರಬೇಕಾಗಿತ್ತು, ಬಂದಿಲ್ಲ. ಇದಕ್ಕೆ ಕಾರಣ ಅಂದರೆ ನೀವು ಇಂಥ ಹೇಳ್ಬಿಡಂಗೆ ಮಾತುಗಳನ್ನು DCM ಅದು ಇದು ಶುರು ಮಾಡಿದ್ರಿ. ಈಗ ನೋಡ್ರಿ ಸತೀಶ್ ಅವರು ಗೆದ್ದಿದ್ರು, ಅದ್ರ ಅವಶ್ಯಕತೆ ಇರಲಿಲ್ಲ. ಮತ್ತೆ ಚರ್ಚೆ ಶುರು ಆಯಿತು, ಮತ್ತೆ ಅನುಕೂಲ ಮಾಡಿಕೊಟ್ರಿ. ಆಗ BJPಗರು ಹೋಗಿ ಇವ್ರಿಗೆ ಲಕ್ಷ್ಮಣ ಸವದಿ ಅವರಿಗೆ ನೋಡಿ, ಇನ್ನೂ ಅದು ನಿಮ್ಮ ನಂಬ್ತಾ ಎಲ್ಲ, ನೀವು BJP ಬಂದರು ನಾಳೆ ನಿಮ್ಗೆ ತೊಂದರೆ ಕೊಡ್ತಾರೆ ಕಾಂಗ್ರೆಸ್ಸಿಗರು, ಅಲ್ಲಿ ಅಂತ ಅವ್ರು ಜೆಂಡಾ ಊರಿದಾರೆ, ನೀವು ಹೆಂಗೆ ಮಾಡಿದ್ರಿ, ಬರ್ರಿ ನಮ್ಮ ಕಡೆ ಬರ್ರಿ ಅಂತಾರೆ. ಹಾಗೆ ಅವ್ರಿಗೂ ತಿಳಾಗಿರೋ ಹುಳ ಹೋಗ್ತದೆ. ಈ ಹುಳ ಹೋಗಿಸೋ ಕೆಲಸಗಳು ಈಗ ಮುಖ್ಯವಾಗಿ ಆಗಬೇಕಾಗಿದ್ದು ಈ ಪ್ರಗತಿ ಡೆವಲಪ್ಮೆಂಟ್ ಸಲುವಾಗಿ ಏನು ಮಾಡ್ತೀರಿ
ಅದು ಗ್ಯಾರಂಟಿಗಳನ್ನು ಭಾಳ ವರ್ಷ ಕೊಡ್ಲಿಕ್ಕೆ ಆಗುವುದಿಲ್ಲ. ಗ್ಯಾರಂಟಿಗಳ ಬದಲಾಗಿ ಉದ್ಯೋಗ ಸೃಷ್ಟಿಗೆ ನೀವೇನು ಮಾಡ್ತೀರಿ ಅದ್ರಲ್ಲಿ ಲಕ್ಷ್ಯ ಆಗಬೇಕು. ಅದು ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಕೊಡ್ಲಿಕ್ಕೆ ಸಾಧ್ಯ ಅದನ್ನ ರಾಜ್ಯ ಮಟ್ಟದಲ್ಲಿ ಪ್ರಯೋಗ ಮಾಡಿ ತೋರಿಸ್ರಿ. ಅಂದ್ರೆ ಯಶಸ್ವಿ ಆದ್ರಪ್ಪ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಆಗ್ತದ. ಇದು ಸಿದ್ದರಾಮಯ್ಯ ಬಿಡಿಸಿಡೋ ಅವಶ್ಯಕತೆ ಇಲ್ಲ, ಇದನ್ನು ಸತೀಶ್ ಅವರು ಬಿಡಿಸಿಡೋ ಅವಶ್ಯಕತೆ ಇಲ್ಲ. ಹಾಗೆ ಡಿ ಕೆ ಶಿವಕುಮಾರ್ಗೆ ಆಯ್ತು, ಕೆ ಎನ್ ರಾಜನಿಗೆ ಆಯ್ತು, ಅದು ನಮ್ಮ ಪರಮೇಶ್ವರ್ ಅಂತ ಅಂದೇಳಿ ಬಿಡ ಪಾಪ ಅವ್ರದ್ದು ಬಗ್ಗೆ ಏನು ಗೊತ್ತಿಲ್ಲ ಮುಂದೆ. ಆದ್ರೆ ಈ ಡಿಸಿಎಂ ಚರ್ಚೆ ಈಗ ಮಾಡೋಕ್ಕಿಂತ ಅಭಿವೃದ್ಧಿ ಈಗ ಸೋತಿದ್ದೀರಿ,